ನಮಸ್ಕಾರ. ಸಿನಿಅಡ್ಡ.ಕಾಮ್ನ ರಾಗ ಸಿನಿಮಾ ವಿಮರ್ಶೆಗೆ ನಿಮ್ಮೆಲ್ರಿಗೂ ಸ್ವಾಗತ. ನಾನು ಭಾನುಮತಿ. ಕಥಾವಸ್ತು: ಇಬ್ಬರು ಅಂಧ ಪ್ರೇಮಿಗಳ ನಡುವಿನ ಬದುಕು ಹೇಗೆ ಪ್ರಾರಂಭವಾಗುತ್ತೆ, ಯಾವ ರೀತಿಯಾದಂಥ ಒಂದು ಕೊನೆಯನ್ನ ಕಾಣುತ್ತೆ ಅನ್ನುವಂಥದ್ದು. ನಿರ್ದೇಶನ ಹೇಗೆ ಬಂದಿದೆ? ನಿರ್ದೇಶನ ದೃಷ್ಟಿಯಿಂದ ನೋಡೋದಾದ್ರೆ ಸಿನಿಮಾದ ಪ್ರಾರಂಭದಿಂದ ಕೊನೆಯ ಕ್ಷಣದವರೆಗೂ ಒಂದು ಬಿಗಿಯಾದ ಹೆಣಿಗೆಯನ್ನ ಕಾಯ್ದಿಟ್ಟುಕೊಳ್ಳೋದಕ್ಕೆ ನಿರ್ದೇಶಕರು ಶ್ರಮ ಪಟ್ಟಿರುವಂಥದ್ದು, ಅದಕ್ಕೋಸ್ಕರ ಅವರು ಹೋಮ್ವರ್ಕ್ ಮಾಡ್ಕೊಂಡಿರುವಂಥದ್ದು ಅದು ಎದ್ದು ಕಾಣಿಸುತ್ತೆ, ಢಾಳಾಗಿ ಅಲ್ಲಿ ಕಾಣಿಸುತ್ತೆ. ಅಭಿನಯದ ದೃಷ್ಟಿಯಿಂದ ನೋಡಿದ್ರೆ ಮಿತ್ರ ಅವರ ಅಭಿನಯ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಮಿತ್ರ ನಿಜವಾಗ್ಲೂ ಅವರ ಮುಖದ ಅಭಿನಯ, ಭಾವಾಭಿನಯ, ಆಂಗಿಕ ಅಭಿನಯ ಎಲ್ಲವೂ ಬಹಳ ಚೆನ್ನಾಗಿ ಬಂದಿದೆ. ಕೆಲವು ಕಡೆಯವರು ಸಹಜತೆಯನ್ನು ಕಾಪಾಡಿಕೊಳ್ಳಬಹುದಾಗಿತ್ತೇನೋ, ಹೆಚ್ಚು ಡ್ರಮಟೈಸ್ ಆಯ್ತೇನೋ ಅಂತ ಕೆಲವು ಕಡೆ ಅನಿಸುತ್ತೆ ಅಷ್ಟೇ. ದಟ್ಸ್ ಓಕೆ, ಅದು ಬಹಳ ಇಂಪಾರ್ಟೆನ್ಸ್ ಅದಕ್ಕೆ ನಾವು ಕೊಡಬೇಕಾಗಿಲ್ಲ. ಅದು ಆ್ಯಕ್ಟ್ ಮಾಡೋವಂಥವ್ರು ಅಬ್ಸರ್ವ್ ಮಾಡಿಕೊಂಡ್ರೆ ಮುಂದಿನ ಸಿನಿಮಾಗಳಲ್ಲಿ ಅದು ಸಹಜವಾಗಿ ಬರುತ್ತೆ. ಇನ್ನು ನಾಯಕಿಯ ಅಭಿನಯ ಅಂತ ನೋಡಿದ್ರೆ ಭಾಮ ಅಭಿನಯ ಅಂತೂ ನಾಯಕನಿಗೆ ಸರಿಸಮಾನವಾಗಿ ಅವರು ಫೈಟ್ ಮಾಡ್ತಾ ಇದ್ದಾರೆ ಏನೋ ಆ ಅಭಿನಯದಲ್ಲಿ, ಆ ಟ್ಯಾಲೆಂಟ್ ಜೊತೆಗೆ ಅನ್ನೋ ಥರ ಒಂದು ಪ್ರತಿಭೆಯನ್ನು ಅವರು ಮೆರೆದಿದ್ದಾರೆ. ಅವರ ಮೇಕಪ್ ಮತ್ತೆ ಕಾಸ್ಟ್ಯೂಮ್ ನೀವು ನೋಡ್ತಾ ಇದ್ರೆ ನಮಗೂ ಇದು ಬೇಕು ಅಂತ ನಿಮ್ಮೊಳಗಡೆ ಒಂದು ಆಸೆ ಹುಟ್ಟುತ್ತೆ, ಅಷ್ಟು ಚೆನ್ನಾಗಿ ನಿರ್ವಹಣೆ ಮಾಡಿದ್ದಾರೆ. ಇನ್ನು ಎಲ್ಲರ ಪಾತ್ರಗಳು ಅಷ್ಟೇ, ಪೋಷಕ ಪಾತ್ರಗಳು ಅವಿನಾಶ್, ಜೈ ಜಗದೀಶ್, ಸಿಹಿ ಕಹಿ ಚಂದ್ರು, ರಮೇಶ್ ಭಟ್ ವಿಶೇಷವಾಗಿ ಬಹಳ ಚೆನ್ನಾಗಿ ತೋರಿಸಿದ್ದಾರೆ. ರಮೇಶ್ ಭಟ್ ಅವರನ್ನ ಫ್ರೇಮಲ್ಲಿ ರಮೇಶ್ ಭಟ್ ನೋಡೋದಕ್ಕೊಂಥರ ಖುಷಿ ಆಗುತ್ತೆ, ಅಷ್ಟು ಚೆನ್ನಾಗಿ ಬಂದಿದೆ. ಸಿಹಿ ಕಹಿ ಗೀತಾ ಅವರ ಪಾತ್ರವು ಚಿಕ್ಕದಾದರೂ ಕೂಡ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ನ್ಯಾಚುರಲ್, ಅವರೆಲ್ಲ ಬಹಳ ವರ್ಷದ ಅನುಭವ ಇರುವಂಥವ್ರು, ಅದ್ಭುತವಾಗಿ ಅಭಿನಯ ಮೂಡಿ ಬಂದಿದೆ. ಇನ್ನು ಸಂಗೀತದ ದೃಷ್ಟಿಯಿಂದ ನೋಡೋದಾದ್ರೆ ಅರ್ಜುನ್ ಜನ್ಯ ನಿಮ್ಮನ್ನ ಪ್ರಾರಂಭದಿಂದಲೇ ಹಿಡಿದಿಟ್ಕೊಳ್ತಾ ಹೋಗ್ತಾರೆ. ಅವರ ಸಂಗೀತದ ಹಿನ್ನೆಲೆ ಸಂಗೀತದ ಮಾಧುರ್ಯ, ಹಾಡುಗಳ ಆ ಇಂಪು ನಿಮ್ಮನ್ನ ಕಾಡ್ತಾ ಹೋಗುತ್ತೆ. ಅಷ್ಟು ಅದ್ಭುತವಾದಂತಹ ಸಂಗೀತ ಕೊಟ್ಟಿದ್ದಾರೆ ಅರ್ಜುನ್ ಜನ್ಯ. ಸಿನಿಮಾಟೋಗ್ರಾಫರ್ ವೇದಿ ಅಮೇಝಿಂಗ್ ಅಂತ ಅನ್ಸುತ್ತೆ ನನಗೆ. ಒಂದ್ ಕಡೆ ಈ ಇಡೀ ಸಿನಿಮಾ ನಮಗೆ ಬ್ಲ್ಯಾಕ್ ಸಿನಿಮಾದ ಒಂದು ಛಾಯೆ ಎಲ್ಲೋ ಕಾಣಿಸ್ತಾ ಹೋದ್ರೂ ಕೂಡ ಸಿನಿಮಾಟೋಗ್ರಫಿಯಲ್ಲಿ ಮಾತ್ರ ಪ್ರತಿ ಫ್ರೇಮ್, ಆ ಫ್ರೇಮನ್ನ ಹಾಗೇ ತೆಗೆದಿಟ್ಕೊಂಡು ನಾವು ನಮ್ಮ ಗೋಡೆಗಳಿಗೆ ನೇತಾಕೊಂಡು ಪ್ರತಿದಿನ ನೋಡಬಹುದೇನೋ ಅನ್ನುವಷ್ಟು ಚೆನ್ನಾಗಿ ಬಂದಿದೆ. ಆ ಕ್ಯಾಮ್ರಾ ವರ್ಕ್ಗೆ ಮಾತ್ರ ನಾವು ತುಂಬ ದೊಡ್ಡ ಒಂದು ಕ್ರೆಡಿಟನ್ನು ಕೊಡಬೇಕಾಗತ್ತೆ, ಅಷ್ಟು ಅದ್ಭುತವಾದ ಕೆಲಸ ಮಾಡಿದ್ದಾರೆ ವೇದಿಯವರು. ಇನ್ನು ಈ ಸಿನಿಮಾದ ನೆಗೆಟಿವ್ ಆಸ್ಪೆಕ್ಟ್ಸ್ ಏನು ಅಂತ ನಾವು ನೋಡೋದಾದ್ರೆ, ಈ ಸಿನಿಮಾ ಇನ್ನೊಂದಷ್ಟು ರೋಚಕತೆಯನ್ನ ಕಾಪಾಡಿಕೊಳ್ಬೇಕಾಗಿತ್ತು ಅಂತ ಅನ್ಸುತ್ತೆ. ಕೆಲವು ಕಡೆ ತಿರುವುಗಳು ಅಂತ ಹೇಳ್ತೀವಲ್ಲ, ಯಾವಾಗಲೂ ಸಿನಿಮಾ ಕುತೂಹಲ ಹುಟ್ಟಿಸುವಂಥದ್ದು ಟ್ವಿಸ್ಟ್ಗಳು, ಇನ್ನೇನಾಗತ್ತೆ ಅಂತ. ಅದನ್ನ ಇನ್ನಷ್ಟು ಚೆನ್ನಾಗಿ ತಿರುವುಗಳನ್ನ ಅವರು ಕ್ರಿಯೇಟ್ ಮಾಡ್ಕೊಂಡಿದ್ರೆ ಈ ಸಿನಿಮಾ ಎಲ್ಲ ರೀತಿಯ ಜನಗಳಿಗೆ ಇಷ್ಟ ಆಗ್ತಾ ಇತ್ತು ಅಂತ ಅನ್ಸುತ್ತೆ. ಈಗಲೂ ಕೂಡ ಸಿನಿಮಾ ಎಲ್ಲರಿಗೂ ಇಷ್ಟ ಆಗಲ್ಲ ಅಂತ ನಾನು ಖಂಡಿತ ಹೇಳ್ತಾ ಇಲ್ಲ, ಇನ್ನಷ್ಟು ರಾಗಕ್ಕೆ ಮೆರಗನ್ನ ತುಂಬಬಹುದಾಗಿತ್ತು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಒಟ್ನಲ್ಲಿ ಹೇಳೋದಾದ್ರೆ ಈ ಇಡೀ ಸಿನಿಮಾ, ರಾಗ ಸಿನಿಮಾ ನಾವೆಲ್ಲರೂ ನೋಡಿ ಪ್ರೋತ್ಸಾಹಿಸಲೇಬೇಕಾಗಿರುವಂಥ ಒಂದು ಸಿನಿಮಾ. ನಿರ್ಮಾಪಕರಾಗಿ, ನಟರಾಗಿ ಮಿತ್ರ ಅವರು ಒಂದು ತುಂಬ ಅದ್ಭುತವಾದಂತಹ ಸಿನಿಮಾವನ್ನ ಕನ್ನಡಿಗರಿಗಾಗಿ ಕೊಟ್ಟಿದ್ದಾರೆ. ನಾವೆಲ್ಲರೂ ಕೂಡ ತಪ್ಪದೆ ಹೋಗಿ ಸಿನಿಮಾವನ್ನ ನೋಡೋಣ. ಇಂಥ ಒಂದು ಸಿನಿಮಾಗಳನ್ನ ಗೆಲ್ಲಿಸುವಂಥ ಜವಾಬ್ದಾರಿ ಕೂಡ ನಮ್ಮೆಲ್ಲರದ್ದು ಹೌದು. ಕಡೆದಾಗಿ ಹೇಳ್ತಾ ಇದ್ದೀನಿ, ಪ್ರತಿ ವಾರ ಸಿನಿಮಾ ವಿಮರ್ಶೆಗಳಿಗಾಗಿ ಸಿನಿಅಡ್ಡ.ಕಾಮ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.